ಕಳಿಸ್ತಾನೆ. ಆ ಆದರಣಕರ್ತನು, ಆ ಪವಿತ್ರಾತ್ಮನು ನಿಮಗೆ ಸಹಾಯಕನಾಗಿದ್ದು ಸರ್ವ ಸತ್ಯದಲ್ಲಿ ನಡೆಸಿಕೊಂಡು ಹೋಗಿ ಸಿದ್ಧಿಗೆ ತರುವಂತೆ ಮಾಡ್ತಾನೆ. ಹಲ್ಲೆಲೂಯ. ಆ ಸಹಾಯಕನಿಗೆ ಚಪ್ಪಾಳೆ ಹೊಡೆಯೋಣ. ಆ ಹೋಲಿ ಸ್ಪಿರಿಟ್ಗೆ, ಆ ಪವಿತ್ರಾತ್ಮನಿಗೆ ಪ್ರತಿ ನಿತ್ಯವೂ ಅದರಲ್ಲಿರುಳು ನಿಮ್ಮ ಜೊತೆ ಇದ್ದು ಹೇಗೆ ನಡಿಬೇಕು ಅನ್ನೋದನ್ನ ಪವಿತ್ರಾತ್ಮನ ಕಲಿಸಿಕೊಡ್ತಾನೆ. ಹಲ್ಲೆಲೂಯ. ಈಸ್ ದ ಹೆಲ್ಪರ್ ಅಂತ ಇದೆ ಇಂಗ್ಲಿಷ್ ನಲ್ಲಿ. ನಮ್ಮ ಸಹಾಯಕನಾಗಿ ಪವಿತ್ರಾತ್ಮ ದೇವರು ಕೊಟ್ಟಿದ್ದಾರೆ ನೋಡಿ. ಇದು ಸರಿ, ಇದು ತಪ್ಪು, ಹಿಂಗ್ ಹೋಗು, ಹಿಂಗ್ ಮಾಡು, ಈ ತರ ಆಶೀರ್ವಾದ ಒಂದು ಅಂತ ಅದರಲ್ಲಿರುಳು ನಮ್ಗೆ ಬೋಧಿಸುವಂತ ಪವಿತ್ರಾತ್ಮ. ಸರ್ವ ಸತ್ಯದಲ್ಲಿ ಅಂದ್ರೆ ಆತನೇನು ಮಾಡಲ್ಲ, ಸತ್ಯವಾಗಿರುವ ಆತನನ್ನ ನಿಮ್ಗೆ ತಿಳಿಯಪಡಿಸ್ತಾನೆ. ಯಾರು ಸತ್ಯ? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳುತ್ತೆ. ಯೇಸು ಸ್ವಾಮಿಯ ಬಗ್ಗೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತ ಉದ್ದೇಶ ಏನು, ಏನನ್ನ ಮಾಡಿ ಮುಗಿಸಿದ್ದಾನೆ, ಏನನ್ನ ನಿಮಗೋಸ್ಕರ ಇಟ್ಟಿದ್ದಾನೆ ಅನ್ನುವಂತ ಸರ್ವ ಸತ್ಯದಲ್ಲಿ ನಡೆಸುವಂತವನು ಪವಿತ್ರಾತ್ಮ. ಹಲ್ಲೆಲೂಯ. ಆ ಪವಿತ್ರಾತ್ಮ ನಿಮ್ಗೆ ಬೋಧಿಸುವಾಗ ಯೇಸು ಕ್ರಿಸ್ತನ ಏನನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಅರ್ಥ ಮಾಡ್ಕೊಳ್ರಿ. ಈ ಎರಡು ಮಾತು ದೇವರು ಆಶೀರ್ವಾದ ಕೊಡ್ತಾರೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಹಲ್ಲೆಲೂಯ. ಇದರ ಮೇಲೆ ಇವತ್ತು ಒಂದು ವಿಷಯವನ್ನು ತೆಗೆದುಕೊಳ್ಳೋಣ. ಬೈಬಲ್ ಅಲ್ಲಿ ನಿಜವಾದಂತ ಘಟನೆ. ಅದನ್ನ ಹೇಳಕ್ ಸುಮಾರು 1 hour ಬೇಕು. ಒಂದು 10 ನಿಮಿಷ ಲೇಟ್ ಆಗಿ ಪರವಾಗಿಲ್ಲ.